ಇನ್ನೇನು ನಾನ್ ವೆಜ್ ಮಾಡಬೇಡನಿ. ಯಾಕೆ ದೋಸ್ತ ಮಾಡ್ಯಾಕ ನಮಗೆ ಅಷ್ಟು ಪರ್ಫೆಕ್ಟ್ ಮಾಡ್ಯಾನ ಇಲ್ಲಿ. ಮಸ್ತ್ ಮಾಡ್ಯಾನ್ಲೆ. ಅನ್ನ ಗೋಲ್ರಿ ವೆಜ್ ಫ್ರೈಡ್ ರೈಸ್ ಮಾಡಕ್ಕೆ ನಾವು ಬಳಸಿರೋ ತರಕಾರಿ ಪದಾರ್ಥಗಳು ಹೇಳ್ತೀನಿ ಕೇಳ್ರಿ. ನಾವು ಬಳಸಿರೋ ಪದಾರ್ಥಗಳು ಬೀನ್ಸ, ಡಬ್ಬುಕಾಯಿ, ಉಳ್ಳಾಗಡ್ಡಿ ತಪ್ಪಲ, ಕೊತ್ತಂಬರಿ, ಕೊಬೀಜ, ಹಸಿಮೆಣಸಿನ್ಕಾಯಿ, 2 ಕ್ಯಾರೆಟ್. ಬೀಜ ಹೇಳು ಆಗಲಿಂತ ಕೇಳ್ಬೇಕನ್ನತನು. ಏನು ಕೇಳ ಇವತ್ತು ಏನು ಸ್ಪೆಷಲ್ ಏನು ಮಾಡ್ಬೇಕನ್ನತಿಲ್ಲ. ಇದನ್ನೆಲ್ಲ ತರಕಾರಿ ಬೇರೆ ಮೆಣಸಿನ್ಕಾಯಿ ಇದನ್ನು ತರಿಸಿದಿ. ಇವತ್ತು ಏನೈತೆ ಇವನ್ನೆಲ್ಲ ನೋಡ್ರಿ ಏನು ಸಾಧ್ಯ ನಿನಗೆ. ನನಗೆ ನೀನು ಹೇಳ್ಬಿಡ್ಲ. ಇವತ್ತು ಸ್ಪೆಷಲ್ ವೆಜ್ ಹೇಳು. ಫ್ರೈಡ್ ರೈಸಾ? ಹಾಂ ಬೆಂಕಿ ಹಂಗಾರ ಇವತ್ತ ಬೆಂಕಿನ ಕಿರಣ ಪದ್ಧಶ್ರೀ ಅಂತ ಎಲ್ಲನ ಪದ್ಧಶ್ರೀ ಅನ್ಸಂತೋಳಿ. ವಿಜಯ ಹೇಳು ಬೋಗನಿ ಮನೆ ಚಂಬಾಲೆ. ಹಾಂ ಬಂಡ್ಲೆ ಇವ್ ನೆಂಚ್ಕೊಂಬಲ್ಲಿ ಪಟ್ಪಟ್ಟೆ ಬಂದೇ ಬಿಡ್ತೀನಿ. ಮೊದಲು ಅನ್ನ ಮಾಡಿಕೊಳ್ಳಲು ನೀರನ್ನು ಬಿಸಿ ಮಾಡಿಕೊಳ್ಳೋಣ. ಹೋಟ್ಲಾಗ ಅಲ್ಲಿ ವಿಜಯ ಇಲ್ಲಿ ಕೈಯಾಗ ಮಾಡಿದ್ರೆ ಫ್ರೈಡ್ ರೈಸ್ ಹೊಟ್ಟೆ ತಿಂದಿಲ್ಲ. ಎಲ್ಲ ಇದ್ದು ಅಂತ ತಿಂದೀಗ ಬಟ್ ಶ್ರಾವಣಕ್ಕೆಲ್ಲ ವೆಜ್ ಅಡಿಗೆ ಮಾಡಕ್ಕೆ ತಯಾರಾಗಿಬಿಟ್ಟಿತ್ತಂಗಾರೆ. ವೆಜ್ ಮತ್ತು ಸ್ಪೆಷಲ್ ನೋಡು ನಿನ್ನ ಇನ್ನೂ ಸ್ಪೆಷಲ್ ಅಲ್ಲ ಅವು. ಇನ್ನೂ ಅವನೇನ ಹೆಸರು ಈಗ ಹೇಳೋರು ಬಿಡ್ನಿ. ಐಟಮ್ಗಳು ಹೇರ ಮತ್ತು ಚೀಸ್ ಹೋಗ್ತೈತೆ ಅದು ಅಕ್ಕಿ ಕೊಡ್ಲಿ. ತರಕಾರಿ ಸಣ್ಣ ಸಣ್ಣದಾಗಿ ಕತ್ತರಿಸಿದ್ರೆ ತಿನ್ನೋಕೆ ಇನ್ನೂ ಮಜಾ ಬರ್ತದೆ. ಇವನ್ನೆಲ್ಲ ರೆಡಿ ಮಾಡ್ಕೊಂಡು ನೀರಾಗ ಸ್ವಚ್ಛವಾಗಿ ತೊಳೆಯೋಣ. ದೋಸ್ತ ಅನ್ನಾಗೈತಿದ ಇದನ್ನ ಸಂಪೂರ್ಣವಾಗಿ ಸೋಸ್ಕೋಬೇಕ. ನೀರಿದ್ರ ಉದ್ರಮ್ಗೆ ಆಗ್ಬೇಕು. ಅನ್ನದ ನೀರು ಸ್ವಲ್ಪ ಇರಬಾರ್ದು. ಇಲ್ಲ ಅನ್ನ ಇದ್ರೆ ನೀರು ಬಸಿದ್ದೇವ. ಇನ್ನೊಂದು ಸ್ವಲ್ಪ ಉಗ ಬರಲೆ. ಉಗ ಬರಕ್ಕೆ ಇಟ್ಬಿಟ್ಟು ನಿಂತು ಹಿಂಗಾಕ ಅಡುಗೆ ಎಣ್ಣೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಗ್ರೀನ್ ಚಿಲ್ಲಿ, ಸೋಯಾ ಸಾಸ್, ತರಕಾರಿಗಳು, ಹೇಳಿ ಸರ್. ನಮಗೆ ಹೆಚ್ಚಿರೋ ಹಸಿ ಮೆಣಸಿನ್ಕಾಯಿ,
ಫ್ರೈಡ್ ರೈಸ್ ಮಸಾಲ. ಈಗ ಅಡಿಗೆ ಆತಂದ್ರೆ ಎಷ್ಟು ಅನ್ಲಿ ಅದ ಇಲ್ಲ ದೋಸ್ತ, ಇನ್ನ ಒಂದು 10-15 ನಿಮಿಷ ಎಣ್ಣೆಯಾಗ ಕುದಿಸ್ಕೋಬೇಕು ಅದನ್ನ. ಹಾಂ, ಇವೆಲ್ಲ ಕುದಿಬೇಕು ಅದ ನೋಡಿ. ಒಂದು 10 ನಿಮಿಷ. ಹಾಂ, ಒಂದು 10 ನಿಮಿಷ ಕುದಿಸ್ಬೇಕು. 10-15 ನಿಮಿಷ. ಹಾಂ, ಈಗ ಸ್ಮೆಲ್ ಭಯಂಕರ ಬರಾಕೈತಿ. ಹಾಂ, ಅನಾಹುತ ಬೆಂಕಿ ನೋಡೋಕೆಲ್ಲ. ಇವತ್ತು ಟೇಸ್ಟ್ ಹೆಂಗಿರ್ತದೆ ಅಂತ ನಂಗೆ ಬಂದು ಹೇಳ. ಬಂದೇನು ತಿಂದು ಇಲ್ಲೇ ಹೇಳ್ಬಿಡ್ತಾನೆ ನನಗೆ. ತಿಂದು ನಂಗೆ ಅಟ್ಟೆ ಹೇಳ್ಬೇಡ, ಎಲ್ಲಾರು ಅವ್ರಿಗೂ ಹೇಳ್ದ. ಹೇಳೋಣ ಬಾಯ್ಲಾಗೈತಿ ಬಿಟ್ಟೆ ಇದ. ಹದಾತಿ. ಹಾಂ, ನೆಕ್ಸ್ಟ್ ಏನು ಪ್ರೊಸೆಸಿಂಗ್ ಐತಿ, ತೋರಿಸ್ತಾನಲ್ಲ ಈಗ ಅದ್ರೊಳಗ. ಕೊಡ್ಲೇವಿ ಎಲ್ಲೇ ಟಾವೆಲ್ ಇಳಿಸ್ಕೊಂಡಿನ. ಈಗ ಮತ್ತೆ ಇದನ್ನ ರೈಸ್ ಹೆಂಗೆ ಹಾಕೊಳ್ಳೋ ಇದ್ರಾಗ ಈಗ ಹಾಕ್ತಾನೆ ನೋಡಿ, ಇಲ್ಲಿ ತಳಗೆ ಇಳಿಸ. ರೈಸ್ ಹಾಕೋದು. ಹಾಂ, ನೋಡಿ. ಯಾಕೆ ಅದ್ರಾಗ ರೈಸ್ ಹಾಕೊಂಡ್ರೆ ಏನಾಗ್ತೈತಿ? ಅದು ಎಲ್ಲ ಬಾಯ್ಲ್ ಆಗತ್ತಿರ್ತೈತಿಲ್ಲ, ಕೈಗೆಲ್ಲ ಜಳ ಬಿಡ್ತೈತಿ. ಮತ್ತೆ ಐಟಮ್ಸ್ ಎಲ್ಲ ಹಾಕಾಕ ಸರಾಮ್ಗೆ ಐದು ನಾಗೋಲ್ಲ. ವೆಜ್ ಅಡಿಗೆ 1 ನಂಬರ್ ಮಾಡ್ತಾನೆ. ಶ್ರಾವಣ ತಿಂಗಳದಾಗಂತೆ ಮಾಡ್ಯಾಕತ್ತ ನಾವು ಇಲ್ಲಿದ್ರೆ ಕೊಡು ಉಳ್ಳಾಗಡ್ಡಿ ತಪ್ಲ. ವಿಜಯ ಒಗ್ಗರಿದಾಗ ಉಳ್ಳಾಗಡ್ಡಿ ಸೊಪ್ಪು ಯಾಕೆ ಹಾಕ್ಲಿಲ್ಲ ಇದನ್ನ? ಇದೆಲ್ಲ ಕರಿಗೆ ಹೋಗೈತ್ಲಿ ಅದ್ರೊಳಗ. ಇದನ್ನ ಆಮೇಲೆ ಹಾಕೋಬೇಕೇನ? ಆಮೇಲೆ ಹಾಕೋಬೇಕು. ಸಣ್ಣ ಮೆಣಸಿರ್ತವಲ್ಲ ಇದನ್ನ ಹಿಂಗೆ ಮ್ಯಾಗ ಉದುರ್ಸ್ಕೊಂಡ್ಬಿಡೋದು. ರೈಸ್ ಹಾಕೊಂಡು ಆಮೇಲೆ ಸೊಪ್ಪು ಹಾಕೋದು. ಆಮೇಲೆ ಹಾಕೋದು. ಕೊತ್ತಂಬರಿ, ಸಣ್ಣ ಮೆಣಸಿರೋ ಕೊತ್ತಂಬರಿ ಎಲ್ಲ ಹಾಕೋಬಾರ್ದು, ಅರ್ಧ ಹಾಕೊಂಡು. ಆಗಲೇ ಅಡಿಗೆ ಹಾಕೋ ಉಪ್ಪ ಹಾಕೊಂಡರ್ಕಿಲ್ಲ, ಈಗ ಹಾಕೊಂಡ್ರದ. ಅದಕ್ಕೆ ಎಷ್ಟು ಬೇಕಲ್ಲ ನೀವು, ಎಷ್ಟು ಇದನ್ನ ಮಾಡ್ತಾರಲ್ಲ ಅಷ್ಟು ತಕ್ಕ ಹಾಕೋರಿ ಉಪ್ಪು. ಎಷ್ಟು ಈಗೇನು ಮಾಡ್ಕೋತಿ ಮಿಕ್ಸ್? ಇನ್ನು ಮಿಕ್ಸ್ ಮಾಡ್ಕೊಂಡು ಪುಡ್ನಿ ಹೊಡ್ಕೊಂಡು ಇದನ್ನು. ಪುಡ್ನಿ ನೋಡಿ, ಪುಡ್ನಿ ಬ್ಯಾನ್ ಐತೆ ಕಲರ್. ಈ ಉದ್ದು ಇದು ಮಾಡಿದ್ದ ರೈಸ್ ಚಂದ ಕಾಣೋಂಗೆ ನೋಡಿದ್ದ. ಕೊತ್ತಂಬರಿ ಇನ್ನೊಂದು ಸ್ವಲ್ಪ ಇಟ್ಕೋದು ಒಲಿ ಮೇಲೆ. ಹಾಂ, ಇನ್ನೊಂದು ಸ್ವಲ್ಪ ಈಗ ಒಲಿ ಮಾಡ್ಬೇಕು ಇದನ್ನ ಮಾಡಿ. ಇದು ಎಕ್ಸ್ಟ್ರಾ ಫ್ಲೇವರ್ಸ್ ಅಲ್ಲ? ಹಾಂ, ಎಕ್ಸ್ಟ್ರಾ ಫ್ಲೇವರ್ ಸಲುವಾಗಿ ನೆದ್ರ ಬಿಡಬಾರ್ದು ಅಂತೇಳಿ ಮಂದಿದ. ಹಾಂ, ಹಂಗಾಗ್ಲಿ. ಸ್ವಲ್ಪ ಗರಂ ಮಾಡ್ಕೋಬೇಕು. ಆಯ್ತು ಬಿಟ್ಟೆ ಇಳಿಸ್ಕೊಂತ ಏನು ಇದನ್ನು. ಆಯ್ತು, ಕಂಪ್ಲೀಟ್ ಆಗಿದ್ದು. ಹಾಂ, ನೋಡಿಲ್ಲ. ಓ ಸೂಪರ್. ಏ ವಿಜಯ, ರೆಸಿಪಿ ನೋಡಿ ಹೊಟ್ಟೆ ಚೂರ್ಣ ಆಯ್ತದೆ. ಗಪ್ಪರ್ಲೆ ಇನ್ನ ತಿನ್ನುವಾಗ ಏನು ಹೇಳ್ತೀನಿ ನೋಡೋಣ. ಕೊಟ್ಟು ಬಿಡ್ತೇನೆ ನೋಡಿ ಊಟಕ್ಕೆ. ಈಗ ಅಲ್ಲೇನು ವಿಜಯ ಮಸ್ತ್ ಬರೈತೆ. ತಿಂದ ಮ್ಯಾಗ ಹೇಳ. ಇನ್ನೇನು ಹೊಟ್ಟೆ ತುಂಬಿಸ್ಕೊಂಡಿ. ಇನ್ನೇನು ನಾನ್ ವೆಜ್ ಮಾಡಬೇಡನೆ. ಯಾಕೆ ದೋಸ್ತ? ಮಾಡ್ಯಾಕ ನಮಗೆ ಅಷ್ಟು ಪರ್ಫೆಕ್ಟ್ ಮಾಡ್ಯಾನ ಇಲ್ಲಿ. ಮಸ್ತ್ ಮಾಡ್ಯಾನ. ಓಹೋ, ಏನು ಸುಗಂಧಲಿ ವಿಜಯ. ಸ್ಮೆಲ್ಲಿಗೆ ಹೊಟ್ಟೆ ತುಂಬ ಕಾಣ ಐತಿ ಹುಡುಗ. ಅದಕ್ಕೆ ಊಟ ಮಾಡಲಿ. ಸ್ಮೆಲ್ ಜಗ್ಬೇಡ. ಹಾಂ, ಹೆಂಗಾಗೈತೆ ನೋಡಿ ಹೇಳ. ನಂಬರ್ 1 ಏನಂದಿ? ಮಸ್ತ್ ಆನಂದವಾಗಿ ತಿನ್ಬೋದು ಆರಾಮ್. ಸ್ವಾದಿಷ್ಟ. ಹೆಂಗಾಗೈತ್ರೋ ದೋಸ್ತ? 1 ನಂಬರ್ ಮಾಡಿದಿಲ್ಲ ಹುಡುಗ. ಚಲೋ ಐತಿಲ್ಲ? ಮಸ್ತ್ ಐತೆ. ಹೆಂಗೈತೆ ಅಡಿಗೆ? 1 ನಂಬರ್ ಅಲ್ಲ, 1 ನಂಬರ್ ಆಗೈತೆ ಅಡಿಗೆ. ಸೂಪರ್ ಆಗೈತಿ. ಸೂಪರ್ 1 ಬಡಿ. ನಾವ್ಯಾವ ಮಿಸ್ ಮಾಡ್ಕೊಂಡು ನೋಡ್ಲಿ. ಏನು ಮಸ್ತ್ ತಿನ್ಲಾರ್ದ ಹೇಳಿಲ್ಲ ಅವಂದ. ಅದ್ಭುತ ಮಾಡಿದಿಲ್ಲ ವಿಜಯ. ಇಂಥ ವೆಜ್ ಫ್ರೈಡ್ ರೈಸ್ ನಂಗೆ ಅಟ್ಟ ಹೇಳತ್ತಿ, ಅವ್ರಿಗೆ ಹೇಳಿ ಹೆಂಗಾಗಿ ಮಾಡಿದೇವ ಅಂತೇಳಿ. ಅಣ್ಣ, ಇದ ರೆಸಿಪಿ ನೀವು ಮಾಡ್ಕೊಂಡು ತಿನ್ ನೋಡ್ರಿ. ಇಂಥ ರೆಸಿಪಿ, ಇಂಥ ಫ್ರೈಡ್ ರೈಸ್ ನೀವು ಎಲ್ಲಿ ತಿನ್ನಕ್ಕೆ ಸಾಧ್ಯನೇ ಇಲ್ಲ.
ಅಣ್ಣ ನಮ್ಮ ರೆಸಿಪಿ ನೋಡಿ ಹಂಗೆ ಒಳ್ಳೆ ಹೋಗ್ಬೇಡ್ರಿ, ಫಾಲೋ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನೂ ನಿಮಗೆ ಬೇಕು ಯಾವ ಅಂತ ಅಡಿಗೆ ಬೇಕಲ್ಲ ಕಮೆಂಟ್ ಮಾಡ್ರಿ, ನಾವು ಮಾಡಿ ಹಾಕ್ತೇವೆ ನಿಮಗೆ. ನನ್ನ ಕಡೆ ತಗೊಳ್ಳತ್ತಾನ ಅಲ್ಲಿ